ಫಸ್ಟ್ ನಮ್ಮ ಅವರ ಇದ್ರಿ ಇದ್ರಾಗ ನಮ್ಮ ಅವನಾರ ತೊಗೊಂಬಂದ ನಾನು ಬದ್ಲಿ ನೀನು ಮಾಡವ ಅಂತೇಳಿ ಹಚ್ಚಿದ್ರು. ಅವಾಗಿಂದ ಬೇಸದಿ ಸರ್. ಇದರಿಂದ ಒಂದು 4 ರೂಪಾಯಿ ದುಡ್ಕೊಂಡು ತಿನ್ನಕತ್ತೀವಿ, ಚೆನ್ನಾಗಿದೆ. ಬಿಸಿಲಲ್ಲಿ ಗಾಳಲ್ಲಿ ದುಡಿಯೋದಾಗಿಲ್ಲ ಸರ್. ಇದ ಒಂದ್ ಬಿಟ್ರೆ ಬೇರೆ ಕೆಲಸ ಏನು ಬರೆಯಲ್ಲ. ಇವು ಶೇಂಗಾ ಒಟಾಣಿ ಬಿಸ್ಕೆಟ್ ಸರ ಎಲ್ಲ ಮಾಡ್ತೀವಿ ಸರ್. ಎಷ್ಟ ಆಗ್ಲಿ ಸರ್, ಹೊಟ್ಟೆ ಬಟ್ಟಿಗೆ ನಾರು ಆಗತ್ರಿ ಸರ್. ಆಗತ್ತ ಹುಡ್ರಿ ಕೂಲಿಗೆ ಆಗತ್ತ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ರೈಲ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ, ರೈಲ್ನಲ್ಲಿ ಶೇಂಗಾವನ್ನು ಮಾರಾಟ ಮಾಡ್ತಕ್ಕಂಥ ಅಜ್ಜಿಯನ್ನು ಮಾತಾಡ್ಸೋಣ. ನೋಡಿ, ಈಗ ರೈಲು ಅಂತ ಪ್ರಾರಂಭ ಆದಮೇಲೆ ಯಾರ್ಯಾರಿಗೂ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಮಾಡುತ್ತೆ ಈ ರೈಲು ಪ್ರಯಾಣ. ಬರೀ ಇಂಥವ್ರನ್ನ ಮಾತಾಡಿಸಿ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಆರಾಮದೇಮ್ಮ? ಆರಾಮದೇನಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮವ ಸರ್. ಪ್ರೇಮವ್ವ? ಯಾವ ಊರವರು? ದಮ್ಮೂರ್ ಸರ್. ದಮ್ಮೂರು? ದಮ್ಮೂರ್. ಯಾವಾಗ ಶುರು ಆತಿದ್ದು? ಇದ ಬಾಳ ವರ್ಷ ಆತ್ ನಾನು ಮಾಡಕ್ ಕುಂತ ಸರ್. ಕೊಪ್ಪಳಲ್ಲಿ ಬಾಡಿಗೆ ಇದ್ದೀವಿ. ಕೊಪ್ಪಳಲ್ಲಿ ಬಾಡಿಗೆ ಇದ್ದ ಒಂದ್ 10 ವರ್ಷ ಬಾಡಿಗೆ ಅದೀನಿ ಸರ್. ಬಾಡಿಗೆ ಮನೆಯಲ್ಲಿ ಜೀವನ ಮಾಡೀನಿ ಸರ್. ಗಾಡಿ ಬಿಟ್ಟಾಗಿಂದ ಈ ಕಡೆ ಅದ್ ಬಿಟ್ಬಿಟ್ರಾ? ಕೊಪ್ಪಳ ಬಿಟ್ಬಿಟ್ರಿ? ಕೊಪ್ಪಳ ಬಿಟ್ಟಿವಿ ಸರ್. ಈಗ ಊರಿಗೆ ಬಂದ್ರಿ? ಊರಿಗೆ ಬಂದಿವಿ ಸರ್. ಗಾಡಿ ಬಿಟ್ಟಿಂದ ಬಂದ ಊರ್ ಸೇರ್ಕೊಂಡು. ಯಾಕೆ ಅಲ್ಲಿ ಬಿಟ್ಬಿಟ್ರಿ? ಗಾಡಿ ಆತಲ್ರಿ ಸರ್. ಇಲ್ಲಿ ಒಂದು ಗಾಡಿ ಆಯ್ತಲ್ಲ? ಓ, ರೈಲ್ ಗಾಡಿ. ನಮ್ಮ ಊರಲ್ಲಿ ಗಾಡಿ ಆತಲ್ಲ ಸರ್, ಅದಕ್ಕೆ ಬಾಡಿಗೆ ಮನೆ ಬಿಟ್ಟು ಊರಲ್ಲಿ ಬಂದಿವಿ ಮುಂಚೆ ಅಲ್ಲಿ ಕೊಪ್ಪಳ ಗಾಡಿಯಲ್ಲಿ ಮಾರೋರು? ಕೊಪ್ಪಳಲ್ಲಿ ಬಾಡಿಗೆ ಇದ್ದ ಗಾಡಿಯಾಗ ಟ್ರೈನ್ದಾಗ ಶೇಂಗಾ ಮಾರಾರ ಸರ್. ನಾವು ವ್ಯಾಪಾರ ಮಾಡಾರ. 2,500 ಬಾಡಿಗೆ ಸರ್. ಕರೆಂಟ್ ಎಲ್ಲ ಕಟ್ತಿದ್ದೀವಿ ಸರ್. ಇದರಿಂದನೇ ಎಲ್ಲ ಇದು ಮಾಡ್ತಿದ್ರ? ಹ್ಞೂ ಸರ್. ಗಾಡಿ ಬಿಟ್ಟಿಂದ ನಮಗೆ ಮನೆ ಬಾಡಿಗೆ ಅನುಕೂಲ ಆತ್ ಸರ್. ಸ್ವಂತ ಮನೆಯಲ್ಲಿ ಅದೀವಿ, ಮನೆಯಿಂದ ಬರ್ತೀವಿ. ಗಾಡಿನಿಂದ 4 ರೂಪಾಯಿ ಕೊಡ್ಕೊಂಡು ಸರ್. ಚೆನ್ನಾಗೈತೆ ಸರ್. ಅಲ್ಲಮ್ಮ, ಇವನ್ನೆಲ್ಲ ಎಲ್ಲಿಂದ ತರ್ತೀರಿ? ಇವನ್ನೆಲ್ಲ ಇವೆಲ್ಲ ಕೊಪ್ಪಳ ಗದಗ ಸರ್. ಕೊಪ್ಪಳ ಗದಗಿನಿಂದ ತರ್ತೀರಿ. ಇವ್ ಶೇಂಗಾ ಎಲ್ಲ ಇಲ್ಲಿ ಲೋಕಲ್ ಸಿಗ್ತಾವನ? ಲೋಕಲ್ ಸಿಗ್ತಾವ. ಲೋಕಲ್ ಸಿಗ್ತಾವ. ಕೊಪ್ಪಳ ಹೋಗ್ತೀವಿ ಸರ್. ಕೊಪ್ಪಳ ಮುಂಚಾಕ ಹೊಲ ಮನೆಯಲ್ಲಿ ಮಾಡ್ತಿದ್ವಿ ಸರ್. ಏನ್ ಮಾಡ್ತಿದ್ರಿ? ಹೊಲ ಮನೆಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ಫಸ್ಟ್ ನಮ್ಮ ಅವರ ಇದ್ರಿ ಇದ್ರಾಗ ನಮ್ಮ ಅವನಾರ ತೊಗೊಂಬಂದ ನಾನು ಬದ್ಲಿ ನೀನು ಮಾಡವ ಅಂತೇಳಿ ಹಚ್ಚಿದ್ರು. ಅವಾಗಿಂದ ಬೇಸದಿ ಸರ್. ಇದರಿಂದ ಒಂದು 4 ರೂಪಾಯಿ ದುಡ್ಕೊಂಡು ತಿನ್ನಕತ್ತೀವಿ, ಚೆನ್ನಾಗಿದೆ. ಬಿಸಿಲಲ್ಲಿ ಗಾಳಲ್ಲಿ ದುಡಿಯೋದಾಗಿಲ್ಲ ಸರ್. ಇದ ಒಂದ್ ಬಿಟ್ರೆ ಬೇರೆ ಕೆಲಸ ಏನು ಬರೆಯಲ್ಲ. ರೈಲ್ ಶುರು ಆದಾಗಿಂದ ಶುರು ಮಾಡಿದ್ರ ಅಥವಾ ಹೆಂಗ್ ಮಾಡಿದ್ರಿ? ಇದು ಚಾಲು ಆಗಿದ್ದೆ. ಈ ಗಾಡಿ ಬಿಟ್ಟು 2 ತಿಂಗಳ ಆಗಿತ್ರಿ ಸರ್. ಅವಾಗ ನಮ್ಮ ಊರಲ್ಲಿ ಬಂದ್ಬಿಟ್ಟು. ನಿಮ್ಮೂರಿಗೆ ಬಂದ್ಬಿಟ್ರಿ? ಏನ್ ಅನಿಸ್ತೈತಿ ಈಗ? ನಿಮ್ಮೂರಿಗೆ ರೈಲ್ ಬಂತು, ಇವಾಗ 1 ವರ್ಷ ಕಳೀತಿ. ಈಗ ನಿಮ್ ವ್ಯಾಪಾರನು ಕೂಡ 1 ವರ್ಷ ಹತ್ರ ಆಗಕ್ ಬಂತ ಈಗ, ಹೌದಾ? ಹೌದು ಸರ್. ನಿಮ್ಗೆ ಏನ್ ಅನಿಸ್ತದೆ? ಬೇಸ್ ಅನಿಸ್ತೈತಿ ಸರ್. ವ್ಯಾಪಾರ ಆಗಿಲ್ಲ ಸರ್. ನಮ್ಮ ಸ್ವಂತ ಊರ ಆತ. ನಮ್ ಈ ಗಾಡಿಗೆ ಆಗ್ಲಿಕ್ರ ಆ ಕಡೆ ಬೇರೆ ಗಾಡಿಯಲ್ಲಿ ಮಾಡ್ಕೊಂಡ್ ಬರ್ತೀವಿ ಸರ್. ಬೇರೆ ಗಾಡಿಗೆ ಮಾಡ್ಕೊಂಡ್ ಬರ್ತೀರಿ? ಈ ಗಾಡಿಯಲ್ಲಿ ಇದನ್ನೆಲ್ಲ ಹೆಂಗ್ ವ್ಯಾಪಾರ ಮಾಡ್ತೀರಿ? ನೀವೆಲ್ಲ ಟಿಕೆಟ್ ತಗೊಂಡಿರ್ತೀರಾ? ಇಲ್ಲ, ಅದ್ರ ಬಗ್ಗೆ ಕಟ್ತೀವಿ ಸರ್. ನಾವು ತಿಂಗಳ ಕೇಸ್ ಕಟ್ತೀವಿ ಸರ್. ತಿಂಗಳ ಟ್ಯಾಕ್ಸ್ ಇರುತ್ತೆ? ಹಾ ಸರ್, ಇರುತ್ತೆ ಸರ್. ಓ, ಮಾರಾಟ ಮಾಡಕ್ ತಿಂಗಳ ಟ್ಯಾಕ್ಸ್ ಇರುತ್ತೆ. ನಿಮ್ದು ಒಂದು ಕಾರ್ಡ್ ಅಂತ ಏನಾರು ಇರುತ್ತಾ? ಇಲ್ಲ ಸರ್, ಅಲ್ಲಿ ಕೇಸ್ ಕಟ್ತೀವಲ್ಲ ಗೊತ್ತಾಗ ಸರ್ ಅವ್ರಿಗೆ. ಯಾರಿಗೆ ಕಟ್ತೀರಿ? ಡಿಪಾರ್ಟ್ಮೆಂಟ್ ಕಟ್ತೀವಿ ಸರ್. ಈ ರೈಲ್ವೆ ಇಲಾಖೆ ಕಟ್ತೀರಿ? ತಿಂಗಳ ಕಟ್ಬೇಕಾ? ಏನ್ ವರ್ಷಕ್ಕೆ ಅಂತ? ಇಲ್ಲ ಸರ್, ತಿಂಗಳ ಎಷ್ಟು ಕಟ್ತೀರಿ? ತಿಂಗಳ 300 ಹಾಕ್ತಾರೆ ಸರ್. ಎಷ್ಟು ಅಂತ ಕಟ್ಟಬೇಕು? ಟಿಕೆಟ್ ಏನ್ ತಗೊಳ್ಳೋ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಹಂಗ ಪ್ರಯಾಣ ಮಾಡ್ಬೋದು. ಗದಗ 300 ಸರ್, ಕೊಪ್ಪಳ 300 ಪಾಸ್ ಅಂತ ಹೇಳಿ ಇದನ್ನ ಮಾಡೋದು. ಕೊಪ್ಪಳ 300 ಸರ್, ಗದಗ 300 ಕಟ್ತೀವಿ. ಕೊಪ್ಪಳ ಟು ಇಲ್ಲೇ ತಿರ್ಗಾಡೋದು, ಮತ್ತೆ ಬೇರೆ ಕಡೆ ನಡೆಯಲ್ಲ? ಏನೇನ್ ಮಾರಾಟ ಮಾಡ್ತೀರಿ? ಇವು ಶೇಂಗಾ ಒಟಾಣಿ ಬಿಸ್ಕೆಟ್ ಸರ ಎಲ್ಲ ಮಾಡ್ತೀವಿ ಸರ್. ಶೇಂಗಾ ಒಟಾಣಿ ಎಲ್ಲ ಇಷ್ಟು ಮಾರ್ಕೊಂಡು ಏನ್ ಮಾಡ್ತೀರಿ? ಎಷ್ಟು ಗಳಿಕೆ ಆಗುತ್ತೆ ನಿಮ್ಗೆ ಇದ್ರಾಗ? ಎಷ್ಟ ಆಗ್ಲಿ ಸರ್, ಹೊಟ್ಟೆ ಬಟ್ಟಿಗೆ ನಾರು ಆಗತ್ರಿ ಸರ್. ಆಗತ್ತ ಹುಡ್ರಿ ಕೂಲಿಗೆ ಆಗತ್ತ. 1-2 ಸೇರ್ ಶೇಂಗಾ ಇಲ್ಲ, ಒಂದಷ್ಟು ಇವು ಇಲ್ಲ, ಇಷ್ಟು ಮಾರ್ಕೊಂಡು ಏನು 100-200 ದುಡಿಯೋದ್ರ ರಗಡ ಐತಿ ನಿಂದ? ಆಗತ್ ಸರ್. 400-500 ಉಳಿತೈತಿ ಸರ್. ನನಗೆ ನೀವೇನ್ ಕಸವನಿಗಿಲ್ಲ ಸರ್. ಮಾಲಿನ ತೆಗದ ದಿವಸ 400 ಉಳಿತೈತಿ ಸರ್. ವ್ಯಾಪಾರ ಬೇಸ್ ಆದ್ರ 500 ಉಳಿತೈತ. ಆಗ್ಲಿಕ್ರ 300-400 ಹಿಂಗ್ ಉಳಿತೈತಿ ಸರ್. ಒಂದ್ ದಿವ್ಸ ಆಗ್ಲಿಕ್ರ ಒಂದ್ ದಿವ್ಸ ಉಳಿತೈತಿ ಸರ್. ಎಷ್ಟು ಮಕ್ಕಳು? 4 ಮಂದಿ ಸರ್. 4 ಮಂದಿ ಮಕ್ಕಳು. ಯಜಮಾನ್ರು ಹೊಲ ಮನೆಯಲ್ಲಿ ಕೆಲಸ ಮಾಡ್ತಾರೆ ಸರ್. ಅವರು ಮೆಕ್ಕೆಜೋಳ ಅದೆಲ್ಲ ಹಾಕ್ತಾರ. ನೀವು ಇದು ಮತ್ತೆ ಸಾಯಂಕಾಲ 5 ಗಂಟೆಗೆ ಬರುತ್ತಲ್ಲ, ಅವಾಗ ಬರೋದಾ ಇದು? ಇಲ್ಲ ಸರ್, ನನ್ನ ಸಾಯಂಕಾಲ 8:30 ಸರ್. ಇಲ್ಲ, 8 ಗಂಟೆಗೆ ಬರ್ತೀರಿ? ಚಿನ್ನೂರು ಹೋಗ್ತೀನಿ ಸರ್.
ಸಿಂಧೂರ್ಗೆ ಹೋಗ್ತೀರಾ? ಚಿನ್ನನೂರ ಈ ಕಡೆ ಹುಬ್ಳಿ ಹೋಗಿ ಮಾರ್ಕೊಂಡ್ ದಿನ ಈ ಗಾಡಿ ಕ್ಯಾಚ್ ಮಾಡ್ಕೊಂಡ್ ಬರ್ತೀನಿ ಸರ್. ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ರೈಲ್ ಯಾವ್ಯಾವ ರೈಲ್ ಯಾವ ಟೈಮಿಗೆ ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಹೇಳ್ರಿ ಒಂದ್ಸರಿ ಯಾವ್ಯಾವ ರೈಲ್ ಎಲ್ಲೆಲ್ಲಿಗೆ ಹೋಗ್ತಾವೆ ಹೆಂಗೆ ಬರ್ತಾವೆ? ಇಲ್ಲಿ ಲೋಕಲ್ ರೈಲ್ ಹೇಳ್ರಿ. ಲೋಕಲ್ ಟ್ರೈನ್ ಇದ ಎಲ್ಲಿ ಹೋಗುತ್ತೇನ್ರಿ? ಹುಬ್ಳಿ ಮಠ ಹೋಗ್ತೀವಿ. ಇದು ಹುಬ್ಳಿ ಮಠ ಹೋಗ್ತೀರಿ? ಹೋಗ್ತೀವ್ರಿ. ಆಮೇಲೆ ಆ ಕಡೆನಿಂದ ಅಮರಾವತಿಗೆ ಬರ್ತೀವಿ ಸರ್. ಒಳ್ಳೆ ಬೆಂಗಳೂರು ಗಾಡಿಗೆ ಹೋಗ್ತೀವಿ. ಬೆಂಗಳೂರು ಗಾಡಿ ಹೋಗಿ ಈ ಗಾಡಿ ಹಿಡ್ಕೊಂಡು ಬೆಂಗಳೂರಿಗೆ ಹೋಗ್ತೀರಾ? ಬೆಂಗಳೂರು ಗಾಡಿ ಅಂತ ಬಿಟ್ಟಾರ ಸರ್. ಎಲ್ಲಿವರೆಗೆ ಹೋಗ್ತೀರಿ? ಬೆಂಗಳೂರು ಸಿಂಧೂರ್ಗೆ ಹೋಗ್ತೀರಿ. ಸಿಂಧೂರ್ಗೆ ಹೋಗಿ ಒಳ್ಳೆ ಬರೋದಾಯ್ತಾ? ಮತ್ತೆ ಇನ್ನೊಂದು ರೈಲ್ ಐತಿ ಸರ್. ಐತೆ. ಎರಡು ಅದಾವ ಸರ್. ಎಷ್ಟು ಗಂಟೆಗೆ ಬರ್ತೀರಿ ಅದು? ಒಂದುವರೆಗೆ ಬಿಡುತ್ತೆ ಸರ್. 3 ಗಂಟೆಗೆ ಬಿಡುತ್ತೆ ಸರ್. ಮತ್ತೆ ಎಲ್ಲಿಗೆ ಬರ್ತೀರಿ? ಹುಬ್ಳಿಗೆ ಹೋಗ್ತೀರಿ? ಗದಗ ಅಣ್ಣಿಗೇರಿ ಹೋಗ್ತೀವಿ ಸರ್. ಗದಗ ಅಣ್ಣಿಗೇರಿಗೆ. ಅಲ್ಲಿಂದ ಒಟ್ಟು ಅಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ಈ ರೈಲ್ ಸಿಗುತ್ತಾ? ಸಿಗತ್ತೆ ಸರ್. ಅಲ್ಲಿ ತನಕ ಏನು ರೈಲಿ ನಿಲ್ದಾಣದಲ್ಲಿ ಏನಾರು ಮಾರಾಟ ಮಾಡ್ತೀರಿ? ನಿಲ್ದಾಣದೊಳಗೆ ಅಲ್ಲೇ ಇದರಿ ಅದೇ ರೈಲ್ನೊಳಗೆ ಬಿಟ್ಟು ಹೊರಗಡೆ ಮಾರ್ತೀರಾ? ಇಲ್ಲ ಸರ್, ನಾವು ಗಾಡಿ ಬಿಟ್ಟು ತೆಳಗೆ ಇಳಗಿಲ್ಲ ಸರ್. ಗಾಡಿಯಾಗ ನಾವು ಗಾಡಿಯಾಗ ಊಟಕ್ಕೆಲ್ಲ ಹೆಂಗ್ ಮಾಡ್ಕೋತೀರಿ? ಮತ್ತೆ ತಗೊಂಬಂದಿವಿ ಸರ್. ಬುತ್ತಿ ಎಲ್ಲ ಹಿಂದೆ ಬುತ್ತಿ ತಗೊಂಡಿರ್ತೀರಿ? ಬುತ್ತಿ ನೀರು ಎಲ್ಲ ಹಿಂದೆ ಸರ್. ನಾವು ಸ್ಟೇಷನ್ ಗಾಡಿ ಬಿಟ್ಟು ಹೊರಗೆ ಎಲ್ಲ ಹೋಗಿಲ್ಲ ಸರ್. ಇರಬೇಕು ನಮಗೆ. ನೀರು ಬುತ್ತಿ ಎಲ್ಲ ನಿಮ್ ಹಿಂದೆ ಇರುತ್ತ? ಎಲ್ಲ ಹಿಂದೆ ಸರ್. ಊಟ ಟೈಮ್ಗೆ ಊಟ ಮಾಡಿಬಿಡೋದು, ಬುತ್ತಿ ತೆಗೋದು. ಆದ್ರೆ ಭಾರಿ ಕಷ್ಟ ಇದಾವ ನಿಮ್ಗೆ ಜೀವನ. ಸರ್ ಏನ್ ಮಾಡ್ಬೇಕು ಸರ್? ಬಿಸಿಲಲ್ಲಿ ಆಗಿಲ್ಲ ಸರ್. ಹೊಲದಲ್ಲಿ ದುಡಿ ಅಂತ ಆಗಿಲ್ಲ. ಇದ ರೂಢಿ ಆಗ್ಬಿಟ್ಟೈತಿ. ಈಗ 12 ವರ್ಷ ಆತ್ ನಾನ್ ಮಾಡಕ್ ಕುಂತ. 12 ವರ್ಷ ಆಯ್ತು. ಹ್ಞೂ ಸರ್. ಇಲ್ಲೆಲ್ಲ ಪ್ರಯಾಣಿಕರು ನೋಡ್ತಿರಲ್ಲ, ಏನ್ ಅನ್ಸುತ್ತೆ ಈಗ? ಒಮ್ಮೊಮ್ಮೆ ಈಗ ಒಂದೊಂದ್ಸರಿ ಒಂದ್ ಬೋಗಿ ಒಳಗೆ ಯಾರು ತಗೊಳ್ಳೋದೇ ಇಲ್ಲ. ಮನಸ್ಸೇನೋ ನಮ್ದು ವ್ಯಾಪಾರ ಆಗ್ಬೇಕಂತ ಆಸೆ, ತಗೊಳ್ಳೋದೇ ಇಲ್ಲ. ಅವಾಗೆಲ್ಲ ಏನ್ ಅನ್ಸುತ್ತೆ ಆ ತರ ಇದ್ದಾಗ? ವ್ಯಾಪಾರ ಆಗ್ಲಿಕ್ರೆ ನಾವು ಅನ್ಸುತ್ತೆ ಸರ್. ಇವತ್ತೇನ ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳಿ ಅನ್ಸುತ್ತಾರೆ. ಇವತ್ತು ಆಗ್ಲಿಕ್ರೆ ನಾಳೆ ಆಗತ್ತೆ ಬಿಡ, ಮಾಲ್ ಉಳಿತೈತೆ ಅಂತ ಓಕೆ ಸರ್. ಮತ್ತೆ ಏನ್ ಮಾಡ್ಬೇಕು? ಈಗ ಸ್ಟಾರ್ಟಿಂಗ್ನಾಗ ವ್ಯಾಪಾರ ಮಾಡ್ಬೇಕಂತೇಳಿ ಎಲ್ಲ ಮಾಲ್ ಹೊತ್ಕೊಂಡ್ ಬಂದ್ರಿ, ಫಸ್ಟ್ ಅನುಭವ ಅದು. ಆ ಅನುಭವ ಹೆಂಗಿತ್ತು ಅದೆಲ್ಲ ನಿಮ್ದು? ಅದ ಅನುಭವ ಆಗತ್ತಂತ ಬರ್ತೀವಿ ಸರ್. ಆಗತ್ತಾರೆ ಅನುಭವ ಆಯ್ತಲ್ಲ. ಒಂದ್ಸರಿ ಒಳ್ಳೆ ಹಂಗ ಹೊತ್ಕೊಂಡ್ ಹೋಗಿರೇನ? ಒಂದೇ ಮಾಮೂಲಿ ಹೋಗ್ತೀವಿ ಸರ್. ಅಷ್ಟ ಆಗದೆ ಕಷ್ಟ. ವ್ಯಾಪಾರ ಆಗಿರಲ್ಲ ಅವತ್ತು? ಆಗಿಲ್ರಿ. ಒಂದೊಂದ್ ದಿವಸ ಇಷ್ಟ ಮಾಲ್ 3 ದಿವಸ ಹೊತ್ಕೊಂಡ್ ಅಡ್ಡಾಡ್ತೀವ್ರಿ. ಇಷ್ಟೇ ಮಾಲ 3 ದಿವಸ ಮಾಲ ಒಂದೊಂದ್ ದಿವಸ ಆಗಿಲ್ರಿ. ಆಗ ಹೋಯ್ತಿವಿ. 100, 200, 300 ಆಗತ್ ಸರ್. ಹೆಂಗ ಅಷ್ಟಾದ್ರೂ ಹೆಂಗ ಕಷ್ಟ ಅವಾಗ? ಕಷ್ಟ ಸರ್. ಈಗ ಹೊರಗಡೆ ಎಲ್ಲೋ ಕೂಲಿಗೆ ನಾಲಿ ಅಂತ ಹೋಗ್ಬಿಟ್ರ ಒಂದ್ 400-500 ರೂಪಾಯಿ ದುಡ್ಕೊಂಡ್ ಬರ್ತಾರ ಅವ್ರು. 300 ಸರ್. ಅಲ್ಲ ಹೌದಲ್ಲ, ಮಿನಿಮಮ್ ಒಂದ್ 300-400 ರೂಪಾಯಿ ದುಡ್ಕೊಂಡ್ ಬರ್ತಾರ. ಗಂಡಾಳಿ ಹೋದ್ರೆ 400, ಹೆಣ್ಣಾಳಿ ಹೋದ್ರೆ ಒಂದ್ 300 ರೂಪಾಯಿ ದುಡ್ಕೊಂಡ್ ಬರ್ತಾರೆ. ಬಟ್ ನೀವು 150 ರೂಪಾಯಿ ದುಡ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ. ಮನಿ ಬುತ್ತಿ ತಗೊಂಡೋಗಿ ಇಷ್ಟೆಲ್ಲ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಕಷ್ಟ. ಕಷ್ಟ ಸರ್. ಆಗತ್ ಸರ್. ನಮಗೇನ್ ಕಷ್ಟ ಇಲ್ಲ. ಇವತ್ತಾಗ್ಲಿಕ್ರೆ ನಾಳೆ ಆಗತ್ತ ಅಂತ ನಮಗ್ ಆಗತ್ ಸರ್. ಇದನ್ ಬಿಟ್ಟು ಬೇರೆ ಏನಾರು ಮಾಡ್ಬೋದಲ್ಲ? ಮತ್ತೆ ಏನ್ ಮಾಡ್ಬೋದು? ಬೇರೆ ನಮಗಿದ ಒಂದ ಸರ್. ಗಂಡ ಮಕ್ಕಳ ಬೇಲ್ಪುರಿ ಮಾಡ್ತಾರ ಸರ್. ಎಣ್ಣೆ ವಡ ಮಾಡ್ತಾರ, ಚಾ ಮಾಡ್ತಾರ ರೈಲ್ ಒಳಗ. ನಿಮಗೆ ಇದು ರೂಢಿ ಆಗ್ಬಿಟ್ಟತ್ ಈಗ? ಇದು ಹೊಲ್ದೈತಿ? ಖುಷಿನಾ? ಖುಷಿ ಸರ್. ನಮ್ಮೂರ ಗಾಡಿ ಬಂದಾಗಿಂದ ಖುಷಿ ಸರ್. ನಮ್ಮೂರಲ್ಲೇ ಬಂದದೀವಿ. ನಿಮ್ ಊರಿಗೆ ಬಂದಿರ ಅನ್ನೋದು ಒಂದ್ ದೊಡ್ಡ ಖುಷಿ ನಿಮ್ಗೆ. ನಮ್ಮೂರಿಗೂ ರೈಲ್ ಬಂತ? ಹೌದ್ ಸರ್. ಬಾಡಿಗೆ ಮನೆಯಲ್ಲಿ 10 ವರ್ಷ ಅದೀನಿ ಸರ್ ನಾನು. ತಿಂಗಳ 2 ಸಾವಿರ ಬಾಡಿಗೆ ಕಟ್ಟ, ಹುಡ್ರಿಗೆಲ್ಲ ಕೂಲಿಗೆಲ್ಲ ಮಾಡೋದೀನಿ ಸರ್. ನಮ್ಮೂರಾಗ ಬಂದಾಗಿಂದ ಖುಷಿ ಸರ್. ಆರಾಮದೀನಿ ಸರ್. ಇದರಿಂದ ಒಂದ್ ರೊಟ್ಟಿ ಊಟ ಮಾಡಕ್. ಓಕೆ ಮಾ, ನಿಮ್ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟೆ, ಕ್ಷಮಿಸ್ರಿ. ನಿಮ್ ವ್ಯಾಪಾರ ಸಾಗ್ಲಿ, ವ್ಯಾಪಾರ ಮಾಡ್ರಿ. ವ್ಯಾಪಾರ ಹೇಳ್ತಿರ್ಲಿ ನಾಳೆ. ಇಲ್ಲ ವ್ಯಾಪಾರ ಮಾಡ್ರಿ. ನಾನು ಬಾಳ ತಿಳ್ಕೊಳ್ಳಲ್ಲ ನಿಮ್ಮನ್ನ. ವ್ಯಾಪಾರ ಮಾಡ್ತಾ. ಏನಂದ್ರಿ ನಿಮ್ಮ ಹೆಸರು? ಪ್ರೇಮ ಸರ್. ಓಕೆ ಪ್ರೇಮ, ನಮಸ್ಕಾರ.